Hi guys, welcome back to Pawan Gowdan YouTube channel. ಗೈಸ್ ಈಗ ನಮ್ಮ ಮನೆಯಲ್ಲಿ ನಿಪ್ಪಟ್ಟು ಮಾಡ್ತವ್ರೆ. ಬನ್ನಿ ಆ ರೆಸಿಪಿ ಏನು ಹೆಂಗ್ ಮಾಡ್ತಾರನ್ನ ತಿಳ್ಕೊಳ್ಳೋಣ. ಫಸ್ಟ್ ಏನ್ ಮಾಡ್ತಾ ಇದ್ದಾವ ಅಂತ ಕೇಳೋಣ. ಗೈಸ್ ಈಗ ಒಲೆ ಮೇಲೆ ಎಣ್ಣೆ ಇಕ್ಕಿದ್ದಾರೆ. ಇಲ್ಲಿ ಉಂಡೆ ರೆಡಿ ಆಗ್ತಾ ಇದೆ. ಪವನ ಹೊತ್ತು ನಮಗೆ ಇದಾಕು ವಿಡಿಯೋ ಮಾಡ್ತೀನಿ ಬಿಡು. ಈಸಿ ಕೆಲಸ ಕೊಡೆ ಹೇಳ್ತೇನ. ಬಾಯ್ ಇಬ್ರು ಹೊತ್ತನ ಓಕೆ ಗಾಯ್ಸ್, ಈಗ ತಾನೇ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೆ. ಬನ್ನಿ ನೋಡೋಣ. ಫೈನಲಿ ಗಾಯ್ಸ್ ನಾವೀಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ಇವತ್ತು ನಯನ್ಗೆ ರೋಸ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ಗೈಸ್. ಸಿಗ್ತಾನೆ ಇಲ್ಲ ಅವನು. ಸಿಗ್ದಾಗೆಲ್ಲ ರೋಸ್ಟೇ ಆಯ್ತಾ ಇಲ್ಲ. ಅವನು ರೋಸ್ಟ್ ಮಾಡಿ ನನಗೆ ಸಾಕಾಗ್ಬಿಟ್ಟೈತೆ. ವಿಡಿಯೋ ಮಾಡ್ಕೊಂಡಿಲ್ಲ, ಬಟ್ ಆದರೂ ರೋಸ್ಟ್ ಮಾಡಿದ್ದೀನಿ. ಅವ್ನು ರೋಸ್ಟ್ ಆಗಿಲ್ಲ. ಏನು ಮಾಡೋಣ ಹೇಳಿ. ವಿ ಆರ್ ವೇಟಿಂಗ್ ಫಾರ್ ಫ್ಯಾಮಿಲಿ. ಅವ್ರು ಬರ್ತಿದ್ದಂಗೆ ನಾವು ಹೋಗ್ತಾ ಇರೋದೆ. ಬನ್ನಿ ಹೋಗೋಣ. ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊತೀನಿ. ಇಲ್ಲಿ ಸಾಕು ಸದ್ಯಕ್ಕೆ. ಹೇಳು ಹೇಳ್ರಿ. ಏನ್ ಹೇಳಿ, ನಾ ಕ್ಯೂಟ್ ಆಗಿದ್ದೀನಿ. ನನ್ಗೆ ಅನ್ನಿಸ್ತಪ್ಪ ಇವತ್ತೆಲ್ಲ ನಂಗೆ ಅವತ್ತಿನ ಅಷ್ಟೇ, ಇನ್ನೇನಿಲ್ಲ. ಗೈಸ್ ಅವ್ನ ಮಕ್ಕ ನೋಡ್ಕೊಂಡ್ರೆ ಅವನೇ ಕ್ಯೂಟ್ ಆಗಿದ್ದೀನಿ ನಾಚಿಕೆ ಆಗ್ಬಿಟ್ಟಿರುತ್ತೆ. ಬೇಕಾದ್ರೆ ಕಮೆಂಟ್ ಹಾಕಿ ನೋಡ್ರಿ. ಗೈಸ್ ಈಗ ನಮ್ಮ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಏನಂದರೆ ಫಸ್ಟು ನಂಜನಗೂಡಿಗೆ ಹೋಗಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ನಂಜನಗೂಡಿಗೆ ಬಂದಿದ್ದೀವಿ. ನಂಜನಗೂಡು ಮುಗಿಸ್ಕೊಂಡು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಬನ್ನಿ ಹೋಗೋಣ. ಇನ್ನು 2 ವೀಲರ್ದು 2 ಗಾಡಿ ಬರಬೇಕು. 5 ನಿಮಿಷ ಅಂದರು, 10 ನಿಮಿಷ ಆಯ್ತು, ಎಲ್ಲೂ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ, ಹೋದವ್ರು ವಾಪಸ್ ಬರ್ತಾವ್ರೆ. ಮುಂದಕ್ಕೆ ಹೊಳ್ಳೋದ್ರು ಹಿಂದಕ್ಕೆ ವಾಪಸ್ ಬರ್ತಾವ್ರೆ. ಗಾಯ್ಸ್ ಅದೇ ಗಾಯ್ಸ್, ನಂಜನಗೂಡಿನ ದೇವಸ್ಥಾನ. ಕೈ ಮುಕ್ಕೊಳ್ಳಿ. ನಮ್ಮಿ ದೇವಸ್ಥಾನದ ಬಗ್ಗೆ ಒಂದು 2 ಮಾತು ಹೇಳಿ. ನಮ್ಗೇನೋ ಗೊತ್ತಿಲ್ಲ, ಇವರು ಅಷ್ಟೇ ಗೊತ್ತಿಲ್ಲ. ಹೇಳ್ರಿ, ಗೊತ್ತಿಲ್ಲ. ಇದು ಶಿವನ ದೇವಸ್ಥಾನ ಅಂತ ಅದೊಂದು ಗೊತ್ತಾಯ್ತು. ನಮ್ಗೆ ಅದು ಗೊತ್ತಿಲ್ಲ ಗಾಯ್ಸ್. ನಾನು ಇವಾಗ ಬರೋಕ್ಕಿಲ್ಲ ಕಂಡೆ ಅಷ್ಟೇ. ಬನ್ನಿ ಈ ದೇವಸ್ಥಾನದ ಬಗ್ಗೆ ಏನೇನು ಅಂತ ತಿಳ್ಕೊಳ್ಳೋಣ. ಯಾರನ್ನ ಸಿಕ್ಕಿದ್ರೆ ಸೊ ಅಲ್ಲಿ ಗಂಟ ನಾವು ಹೋಯ್ತಾರೋಣ. ಗೈಸ್ ಇವನೇನು ಸುಂದರ ಹೋಗೋಣ ಅಂದ್ಬಿಟ್ಟು ಹುಡುಗಿ ಇವನು ನೋಡ್ಕೊಂಡು ಹೋದಾರೋ ಗೊತ್ತಿಲ್ಲ ಗೈಸ್. ಹುಟ್ಟಿ ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಏನಾದರೂ ಗೊತ್ತಿದ್ಯಾ? ದಯವಿಟ್ಟು ಕ್ಷಮಿಸಿ, ನಮ್ಗೆ ಅಷ್ಟು ದೇವ್ರ ಬಗ್ಗೆ ಏನು ಗೊತ್ತಿಲ್ಲ. ಹೋಟೆಲ್ ಬರ್ತೀವಿ. ಇವ್ರೊಂದು ಕೇಳಿ ತಪ್ಪು ಮಾಡ್ದು ಅನ್ಸುತ್ತೆ. ಬನ್ನಿ ಹೋಗೋಣ. ನಾವೇ ಗೊತ್ತಿರೋದು ಹೇಳ್ಬೇಕಲ್ವ ಗೈಸ್. ಏನು ಅದ್ರ ಬಗ್ಗೆ ಗೊತ್ತಿಲ್ಲ. ಏನೋ ಹಿಂಗೆ ಒಂದೊಂದ್ಸಲ ಬರ್ತೀವಿ ಹೋಯ್ತೀವಿ. ಗೈಸ್ ಶಿವ ನೋಡ್ರಿ, ನಮ್ಮ ಶಿವ. ಗೈಸ್ ಇವರೆಲ್ಲ ನಮ್ಮ ಮಾಮನ್ ಕೇಳ್ರಿ ಅಂತವ್ರೆ. ನಮ್ಮ ಮಾಮನ್ ಕೇಳಿದ್ರೆ ಅವ್ರು ಹೆಂಗೆ ಎಕ್ಸ್ಪ್ರೆಷನ್ ಮಾಡ್ತಾರೆ ಗೊತ್ತಿಲ್ಲ. ಅವ್ರಿಗೆ ಕ್ಯಾಮ್ರಾ ನೋಡಿದ್ರೆ ಆಗಲ್ಲ, ಆದರೂ ಟ್ರೈ ಮಾಡೋಣ. ಬನ್ನಿ. ಕ್ಯಾಮ್ರಾ ನೋಡಿದ್ರೆ ಶೈ ಆಗ್ತದೆ. ಅವರು ಕ್ಯಾಮ್ರಾ ನೋಡಿದ್ರೆ ಶೈ ಫೀಲ್ ಮಾಡ್ತಾರೆ. ಗೈಸ್ ಈಗ ಹಿಂಗೆ ಹೋದ್ರೆ ಒಳಗೆ ಹೋಗ್ತೀವಿ ಗೈಸ್. ನೋಡಲಿ ಕಪಿಲ ನದಿಗೆ ದಾರಿ. ಒಳ್ಳೆ ಮಾಮ, ಇದ್ರ ದೇವಸ್ಥಾನದ ಬಗ್ಗೆ ಏನಾದ್ರು ಸ್ಪೆಷಾಲಿಟಿ ಹೇಳಿ ಮಾಮ. ಗೈಸ್ ನಮ್ಮ ಮಾಮಂಗೆ ಏನೂ ಗೊತ್ತಿಲ್ಲ.
ಆ ಟೂ ವೀಲರ್ ಇರೋರು ಯಾರನ್ನ ಬಂದರೆ ಅವ್ರಿಗನ ಕೇಳಿಸ್ಕೊಳ್ಳೋಣ ಬನ್ನಿ. ಓಕೆ ಗೈಸ್, ಈಗ ಟೂ ವೀಲರ್ಸ್ ಅವರು ಬಂದರು, ಬರಲಿ ಅವ್ರ ಪಾಡ್ಗೆ ಅವ್ರು ಬರಲಿ. ವಾ ಈಗ ಇಲ್ಲೇ ಇದ್ರಲ್ಲಿ ಎಲ್ಲೋದ್ರು ಇವರು ಗೈಸ್, ಇಲ್ಲಿದ್ದವರು ಕೂಡ ಮಾಯ ಆಗ್ಬಿಟ್ಟವ್ರೆ. ಓ ಮೈ ಗಾಡ್, ಸದ್ಯ ಅಲ್ಲವ್ರೆ. ಬನ್ನಿ ಹೋಗೋಣ ಅಲ್ಲಿಗೆ. ತಡೀರಿ, ಇವರು ಬಂದ್ಬಿಡ್ಲಿ, ಕರ್ಕೊಂಡು ಹೋಗೋಣ ಒಟ್ಟಿಗೆ. ಓ ಗೈಸ್, ರಾಜಣ್ಣ ಅವ್ರು ಅಲ್ಲಿ ಬರ್ತಾರೆ ಗೈಸ್. ರಾಜಣ್ಣವರು ಪ್ಲೇಸ್ ರಾಜಣ್ಣವ್ರು ಅದಕ್ಕೆ ಅತ್ತೆ ಇಬ್ರು ಅಲ್ಲೇ ಬರ್ತಾವ್ರಿ. ಬನ್ನಿ ನಮ್ಮ ಅತ್ತೆಂಗೆ ಕೇಳೋಣ. ಅತ್ತೆ, ಇದು ಈ ದೇವಸ್ಥಾನ ಸ್ಪೆಷಾಲಿಟಿ ಇವ್ರಿಗೂ ಗೊತ್ತಿಲ್ಲ. ನಾವು ಸ್ಟೈಲಾಗಿ ಕೇಳ್ದೆ ಗೊತ್ತಿರ್ತದೆ ಅನ್ಕೊಂಡು ನಮ್ಮ ರಾಜಣ್ಣ ಅವ್ರನ್ನ ಕೇಳೋಣ. ರಾಜಣ್ಣ ಅವರೇ, ದೇವಸ್ಥಾನ ಸ್ಪೆಷಾಲಿಟಿ ನಿಮ್ಗೇನು ಗೊತ್ತಿಲ್ಲ ಗೈಸ್? ಇವ್ರಿಗೂ ಏನೂ ಗೊತ್ತಿಲ್ಲ. ಕೇಳಿ ವೇಸ್ಟ್ ಆಯಿತು ಟೈಮು. ಸದ್ಯಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ ಅಂತ ಗೈಸ್, ಬೇಡ ಬನ್ನಿ. ಓ ಗೈಸ್, ಈಜು ಹೊಡಿತವ್ರೆ ಗೈಸ್. ಮಿಸ್ ಮಾಡ್ಕೊಂಡು ಬಾ ಅಂತ. ಒಂದು ಬೇಜಾರು, ನಮ್ಮ ರಾಜಣ್ಣವ್ರಿಗೆ ರೋಸ್ಟ್ ಮಾಡೋಕ್ಕಾಗಲಿಲ್ಲ ಇವತ್ತು. ರೋಸ್ಟ್ ಮಾಡಿದ್ದೀನಿ, ಬಟ್ ಆದರೂ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಅಣ್ಣ ಆಗಲೇ ಚೆಚ್ಚಿದ್ರು ಅಂದ್ಕೊಂಡು ಫುಲ್ ರೋಸ್ಟ್ ಆಗ್ಬಿಟ್ಟವ್ರೆ. ಇಲ್ಲೊಬ್ರು ಸಖತ್ ಭ್ರಮೇಲೆ ಅವ್ರೆ ನಾನು ಕ್ಯೂಟ್ ಆಗಿದ್ದೀನಿ ಅಂತ. ತೋರಿಸ್ತೀನಿ ಬರ್ರಿ. ನೋಡಿದ್ರೆ ಎರಡು ಹೊತ್ತು ಊಟ ಸೇರಲ್ಲ, ಕ್ಯೂಟ್ ಆಗವ್ರಂತೆ. ಬೇಕಾದ್ರೆ ನೋಡಿ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕಿ ಗೈಸ್. ಒಂದು 10 ಕಮೆಂಟ್ ಅನ್ನ ಸೂಪರ್ ಅಂತ ಬಂದರೆ ಇವರು ಕ್ಯೂಟ್ ಆಗವ್ರೆ ಅಂತ ನಿಜ. ಒಂದು ಕಮೆಂಟು ಬರಲಿಲ್ಲ ಅಂದರೆ ವರ್ಸ್ಟ್ ಆಗವ್ರೆ ಅಂತ ಅರ್ಥ. ಏನಂತೀರಾ ನಮಿತ್ ಗೌಡ್ರೆ? ಓ ಮೈ ಗಾಡ್, ಇವನು ನೋಡಿ, ಯಾರನ್ನ ಫಿದಾಗ ಹಾಕೋರಿದ್ರೆ ಹಾಕ್ರಪ್ಪ. ಸದ್ಯಕ್ಕೆ ಯಾರು ಇರಲ್ಲ ಅನ್ಕೊಂಡಿದೀನಿ, ನೋಡೋಣ. ನೋಡ್ಬಿಟ್ಟು ಎಲ್ಲ ಓ ಏನು ಇಷ್ಟು ಸ್ಮಾರ್ಟ್ ಆಗೋದು ಅಂತ ನೋಡ್ಬಿಟ್ಟು ಹಾಕ್ತಾರೆ. ಸ್ಮಾರ್ಟು ಗೈಸ್, ಕಮೆಂಟ್ ಮಾಡಿ. ನಾನು ಸ್ಮಾರ್ಟ್ ಆಗಿದ್ದೀನ, ಇವನು ಸ್ಮಾರ್ಟ್ ಆಗಿದ್ದಾನ? ಗೈಸ್, ಇಲ್ಲಿನ ವಿಶೇಷತೆವೇನೆಂದರೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಕಪಿಲಾ ನದಿ ದಂಡೆಯ ಮೇಲಿರುವ ಶ್ರೀಕಂಠೇಶ್ವರ ದೇವಸ್ಥಾನವೇ ನಂಜುಂಡೇಶ್ವರ. 9 ಮತ್ತು 10ನೇ ಶತಮಾನದಲ್ಲಿ ಗಂಗರು, ಚೋಳರು, ಹೊಯ್ಸಳರು ಮತ್ತು ಮುಂತಾದ ರಾಜರಿಂದ ನಿರ್ಮಿತವಾದ ಪುರಾತನ ಶಿವ ದೇವಾಲಯವಿದಾಗಿದೆ. ಹೇಳಿ ಗೈಸ್, ಈಗ ನಂಜನಗೂಡಿಂದ ಆಚೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ ವಿಡಿಯೋ ಅಲೋ ಇಲ್ಲ. ಆ್ಯಂಡ್ ಅಲ್ಲೂ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊತೀನಿ ಗೈಸ್. ಇಲ್ಲೆಲ್ಲ ಮುಗೀತು. ಓ ಚಾಲೆಂಜು. ಓಕೆ, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಭಯ ಗೈಸ್. ಓಕೆ, ಈಗ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ವಿ ವಾಂಟ್ ಟು ಟಾಕ್ ಇನ್ ಇಂಗ್ಲೀಷ್. ಕಮ್ ಆನ್, ವಿ ಕ್ಯಾನ್ ಸ್ಟಾರ್ಟ್ ನೌ. Ramit, yeah bro, I'm accepted this challenge, Namit. Okay, you also talk in English? Yes, only? Yes, I also talk in English. I talk in English is pro. We done PhD in English. No, I done in A grade. Sorry, I done A grade English. So no one ask me why your English is so stupid. My English is so butler English. You what? Nothing. I don't know. Oh, Kannada bout an ಆರಿಸ್ತವ್ರೆ guys. You talk in Kannada. No, Kannada, Karnataka bout is arsing. Oh, okay. Done. Next way, where we are going now? Now we are going to Chamundi Betta. Come on, we go to Chamundi Betta. Until we want to speak in English. Yes, of course. I offing my record in auto stand, that's all. Next. Then I move to Chamundi Betta, then I will on the video. When we come from Chamundi Betta, after Really, also guys? same English. English Until is we so reach difficult to talk, but we can write easily in English. Take it as a fun way we're talking. But Kannada is easy language to Kannada talk, is so but beautiful and writing is difficult. Yes. Some spelling mistakes, ಒತ್ತಕ್ಷರ. Okay guys, finally ನಾವು
ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಫಸ್ಟ್ ದರ್ಶನ ಮಾಡೋಣ, ತುಂಬ ಲೇಟಾಗೋಯ್ತು, ಬನ್ನಿ ಹೋಗೋಣ ಗೈಸ್. ಆದರೆ ಚಾಮುಂಡಿ ಬೆಟ್ಟಕ್ಕೆ ಬರುವಾಗ ಎಷ್ಟು ಹೆಂಗೆ ಬಂದಿದ್ದೀವಿ ಅಂದರೆ ಸುತ್ತಾಡ್ಕೊಂಡು ಬಂದಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಬರೋಕ್ಕೆ ಒಂದು ಮುಕ್ಕಾಲು ಗಂಟೆ ಆಗ್ಬೋದು, 2 ಅವರ್. ನೋಡಿ ಎಷ್ಟೊತ್ತವರೆಗೂ ತಗೊಂಡಿದ್ದೀವಿ ಅಂತ ಗೈಸ್. ಅಂತೂ ಇಂತ ಬಂದಿದ್ದೀವಿ. ಈಗ ಎಂಟ್ರಿ ಕೊಡೋದಷ್ಟೇ ಬ್ಯಾಲೆನ್ಸ್, ದರ್ಶನ ಮಾಡೋದಷ್ಟೇ ಬ್ಯಾಲೆನ್ಸ್. ಬನ್ನಿ ಹೋಗಿ ಎಂಟ್ರಿ ಕೊಟ್ಟು ದರ್ಶನ ಮಾಡೋಣ. ಅಲ್ಲಿ ವಿಡಿಯೋ ಅಲ್ಲ ಇಲ್ಲ ಗೈಸ್, ಬಟ್ ಆದರೂ ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು ಮಾಡ್ತೀನಿ, ನೋಡೋಣ ಗೈಸ್. ಆದರೂ ವಿಡಿಯೋ ಅಲ್ಲ ಇಲ್ಲ ಆದರೂ ಮಾಡ್ತಾಯಿದ್ದೀನಿ. ಒಂದು ಏರಿಯಾದ ಮೇಲೆ ಹೊಸ್ಕೊಂಡು ಮಾಡೋಣ. ಫುಲ್ ಬ್ರೈಟ್ನೆಸ್ ಡೌನ್ ಹೋಗ್ಬಿಟ್ಟಿದ್ದೀನಿ, ಗೊತ್ತಾಗಬಾರ್ದು ಅಂತ. ಯಾಕೋ ಭಾರಿ ಡೇಂಜರ್ ಅನ್ಸುತ್ತೆ, ಆಫ್ ಆಗ್ಬಿಡ್ತೀನಿ, ಆಚೆ ಮಾಡ್ತೀನಿ. ಗಾಯ್ಸ್, ಈ ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ 12ನೇ ಶತಮಾನದಲ್ಲಿ ಹೊಯ್ಸಳರಿಂದ ಮೂಲ ದೇವಾಲಯ ನಿರ್ಮಾಣವಾಗಿ ನಂತರ ವಿಜಯನಗರದ ಅರಸರು ಮತ್ತು ಮೈಸೂರು ಒಡೆಯರು ರಾಜಮನೆತನದಿಂದ 17ನೇ ಶತಮಾನದಲ್ಲಿ ವಿಸ್ತರಣೆಗೊಂಡಿತು. ಮಹಿಷಾಸುರನನ್ನು ಸಂಹರಿಸಿದ ದೇವಿ ಎಂದೇ ಈ ಸ್ಥಳ ಪ್ರಸಿದ್ಧವಾಗಿದೆ. ಓಕೆ ಗಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮನೆಗೆ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ 2 ವೀಲರಲ್ಲಿ ಹೋಗೋದ್ರಿಂದ ಲೇಟ್ ಕೂಡ ಆಗ್ಬೋದು. ಆ್ಯಂಡ್ ಚಳಿ ಇರುತ್ತೆ, ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಇಯರ್ ಓನ್ಲಿ. ಆ್ಯಂಡ್ ನಾಳೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. 5 ಗಂಟೆ ವ್ಲಾಗ್ನ ನೋಡ್ತಾ ಇರಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫೈನಲಿ ಬಾಯ್ ಬಾಯ್, ಟಾಟಾ, ಸಿ ಯು ಟುಮಾರೋ.